ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್, ಈ ನಮಾಮಿ ಗಂಗೆ ಅಂಥೇಳಿ ಕೇಳಿರೋದು ನೆನಪಿದೆಯಲ್ಲ ನಿಮಗೆ? 2014ರಲ್ಲಿ ಗಂಗೆಯನ್ನು ಕ್ಲೀನ್ ಮಾಡ್ತೀವಿ, ಗಂಗಾ ನದಿಯನ್ನು ಕ್ಲೀನ್ ಮಾಡ್ತೀವಿ. ಇದಕ್ಕೆ 30,000 ಕೋಟಿ ಎತ್ತಿಟ್ಟಿದ್ರು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು, ಮಾನ್ಯ ಪ್ರಧಾನಮಂತ್ರಿಗಳು, ಭಾರತ ಸರ್ಕಾರ. ಆ 30,000 ಕೋಟಿ ಗಂಗೆಯಲ್ಲಿ ಅಂದರೆ ನದಿಯಲ್ಲಿ ಹುಣಸೆ ಹಣ್ಣು ತೊಳೆದ ಥರ ಏನಾದರೂ ಆಗೋಯ್ತಾ? ಈಗ ಅದ್ರ ಬಗ್ಗೆ ಹಲವು ಆರೋಪಗಳು ಕೇಳಿ ಬರ್ತಾ ಇದೆ. ಗಂಗೆ ಕ್ಲೀನ್ ಆಗಲಿಲ್ಲ, ಆದರೆ 30,000 ಕೋಟಿ ಕ್ಲೀನ್ ಆಗೋಯ್ತು. ಸ್ಪೆಷಲ್ ರಿಪೋರ್ಟ್ನಲ್ಲಿ ಈ ನಮಾಮಿ ಗಂಗೆ ಯೋಜನೆಯ ಹಣ ಎಲ್ಲಿಗೆ ಹೋಯಿತು, ಯಾರು ಹೊಡೆದು, ನೆಕ್ಸ್ಟ್ ಮತ್ತೆ ಅಡಿಷ್ನಲ್ ಆಗಿ ಎಷ್ಟು ಸ್ಯಾಂಕ್ಷನ್ ಮಾಡಿದ್ರು, ಎಲ್ಲ ಮಾಹಿತಿಯನ್ನು ನಾನು ಕೊಡ್ತೀನಿ. ಇದು ಸ್ಪೆಷಲ್ ರಿಪೋರ್ಟ್. ನಾನು ಹೇಳಿ ಎಸ್ ವೀಕ್ಷಕರೇ, ಈ ಜನರಲ್ಲಿ ಭಾವನೆಗಳನ್ನು ಯಾವ ರೀತಿ ಬಿತ್ತಬೇಕು, ಎಮೋಷ್ನಲಿ ಯಾವ ರೀತಿ ಜನರನ್ನು ಸೆಳೀಬೇಕು, ಭಾವನಾತ್ಮಕವಾಗಿ ಜನರನ್ನು ಕಟ್ಟಿಹಾಕಿ ಯಾವ ರೀತಿ ಮತವನ್ನು ಪಡಿಬೇಕು, ಚುನಾವಣೆಯನ್ನು ಗೆಲ್ಲಬೇಕು ಅನ್ನೋದು ಭಾರತೀಯ ಜನತಾ ಪಾರ್ಟಿಗೆ ಅದು ಮೊದಲಿಂದಲೂ ಬಂದಿರುವಂಥದ್ದು. ಹಲವು ವಿಚಾರಗಳನ್ನು, ಹಲವು ಸಂಗತಿಗಳನ್ನು ಇದಕ್ಕೆ ನಾವು ಕೋಟ್ ಮಾಡ್ಬೋದು ಸಪೋರ್ಟಿಂಗ್. ಅದೇ ರೀತಿ ನಮಾಮಿ ಗಂಗೆ, ಗಂಗೆಯಲ್ಲಿ ಹೆಣಗಳು ತೇಲ್ಕೊಂಡು ಬರ್ತವೆ, ಗಂಗೆ ಮಲೀನಲಾಗಿದ್ದಾಳೆ, ಗಂಗೆಯನ್ನು ಸ್ವಚ್ಛತೆ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಕಾಂಗ್ರೆಸ್ ಕಳೆದ 70 ವರ್ಷಗಳಿಂದ ಅಧಿಕಾರ ನಡೆಸಿದ್ರು, ಗಂಗೆಯ ಬಗ್ಗೆ ಗಮನ ಕೊಡಲಿಲ್ಲ. ಗಂಗಾ ಯಮುನಾ ನದಿಗಳು ಪವಿತ್ರ ನದಿಗಳು, ಪವಿತ್ರ ಭೂಮಿ, ಅದು ಇದು ಅಂತ ಹೇಳಿ ಬಂದಂಥ ನರೇಂದ್ರ ಮೋದಿ 30,000 ಕೋಟಿಯನ್ನು ನಮಾಮಿ ಗಂಗಾ ಹೆಸರಿನಲ್ಲಿ ಎತ್ತಿಡ್ತಾರೆ. ಆದರೆ ಅಸಲಿಗೆ ಒಂದು 3,000 ಕೋಟಿಯಷ್ಟು ಕೆಲಸ ಕೂಡ ನಮಾಮಿ ಗಂಗೆಯಲ್ಲಿ ಆಗಿಲ್ಲ. ಗಂಗೆ ಸ್ವಚ್ಛಗೊಂಡಿಲ್ಲ, ಗಂಗೆ ಪುನೀತಳಾಗಿಲ್ಲ. ಗಂಗೆಯ ಹೆಸರಿನಲ್ಲಿ ಯಾರ್ಯಾರು ಹಣವನ್ನು ಹೊಡೆದಿದ್ದಾರಲ್ಲ ಅವರ ಬದುಕು ಹಸನಾಗಿದೆ, ಅವರ ಬದುಕು ಬಲಿಷ್ಠವಾಗಿದೆ, ಅವರ ಬದುಕಿಗೆ ಬೆಳಕಾಗಿದೆ. ಜನರು ಟ್ಯಾಕ್ಸ್ ಕಟ್ಟಿರೋ ದುಡ್ಡನ್ನು 30,000 ಕೋಟಿಯಷ್ಟು ಹಣವನ್ನು ಇಟ್ಟು ನಮಾಮಿ ಗಂಗೆ ಯೋಜನೆಯನ್ನು ತಂದು ಗಂಗೆಯನ್ನು ಕ್ಲೀನ್ ಮಾಡದೆ ಬಿಜೆಪಿ ಮತ್ತೊಮ್ಮೆ ಎಕ್ಸ್ಪೋಸ್ಡ್ ಆಗಿದೆ. ಎಸ್ ವೀಕ್ಷಕರೇ, ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತೀನಿ ಅಂತ 16,000 ಕೋಟಿ ಹಣವನ್ನು ಹೇಗೆ ಹೊಡೆದ್ರು ಅನ್ನೋದನ್ನು ನಿಮ್ಮ ಫೋಕಸ್ ಟಿವಿ ಎಳೆಯಾಗಿ ಬಿಚ್ಚಿದೆ. ಈಗ ಅದೇ ರೀತಿಯ ಮತ್ತೊಂದು ಸ್ಕ್ಯಾಮ್, ಇದಕ್ಕೆ ಸ್ಕ್ಯಾಮ್ ಅಂತಿರೋ, ಧರ್ಮದ್ರೋಹ ಅಂತಿರೋ, ಅಥವಾ ಭಾವನೆಗಳ ಜೊತೆಗೆ ಚೆಲ್ಲಾಟ ಅಂತಿರೋ, ಅಥವಾ ಹಣ ಹೊಡಿಲಿಕ್ಕೆ, ದರೋಡೆ ಮಾಡಲಿಕ್ಕೆ ಯಾವ್ಯಾವ ರೀತಿ ಸ್ಕೀಮ್ಗಳನ್ನು ಇವರು ತರ್ತಾರೆ ಅಂತಿರೋ, ನಿಮಗೆ ಬಿಟ್ಟು. ನಮಾಮಿ ಗಂಗೆ ಅನ್ನುವಂಥ ಯೋಜನೆ ಬಂದಾಗ ವಾವ್ ಮೋದಿ ವಾವ್ ಅನ್ನೋ ಥರ ಎಲ್ಲರೂ ಹೇಳಿ ವಾವ್, ಏನು ಯೋಜನೆ ತಂದರು ಮೋದಿ. ಮೋದಿಜಿಗೆ ಮೋದಿಜಿನೇ ಸಾಕು, ಮೋದಿಜಿಯಿಂದಲೇ ಧರ್ಮ ರಕ್ಷಣೆ ಆಗ್ತಾ ಇದ್ದೀವಿ, ಮೋದಿಜಿ ಇರೋದ್ರಿಂದ ನಾವು ಆರಾಮಾಗಿದ್ದೀವಿ, ಮೋದಿಜಿ ಇರೋದ್ರಿಂದ ಧರ್ಮ ಜಾಗೃತವಾಗ್ತಾ ಇದೆ, ಹಂಗೆ ಹೀಗೆ ಹಲವಾರು ಅವರ ಅಭಿಮಾನಿ, ಅನುಯಾಯಿಗಳು, ಬೆಂಬಲಿಗರು ಹೇಳ್ಕೊಂಡು ನಮಾಮಿ ಗಂಗೆಗೆ 30,000 ಕೋಟಿಯನ್ನು ಇಟ್ಟು ಗಂಗೆಯನ್ನು ಕ್ಲೀನ್ ಮಾಡೋ ಕೆಲಸವನ್ನು ಶುರು ಮಾಡ್ತೀವಿ ಅಂತ ಟೆಂಡರ್ ಕರೆದು ಕೆಲಸವನ್ನು ಕೊಟ್ಟರು. ಆದರೆ 10% ಕೂಡ ಕೆಲಸ ಆಗಿಲ್ಲ. ಹಣ ಸಾಕಾಗಲ್ಲ ಅಂತ ಮತ್ತೆ ಅಡಿಷ್ನಲ್ ಬಜೆಟ್, ಆ ಅಡಿಷ್ನಲ್ ಬಜೆಟ್ ಎಷ್ಟು ಸ್ಯಾಂಕ್ಷನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಮಾಹಿತಿ ಇನ್ನೂ ಬಹಿರಂಗಗೊಂಡಿಲ್ಲ. ಆದರೆ ಇನ್ನೂ 2 ಬಾರಿ ಮತ್ತೆ ಅಡಿಷ್ನಲಿ ಬಜೆಟನ್ನು ಸ್ಯಾಂಕ್ಷನ್ ಮಾಡ್ಕೊಂಡಿದ್ದಾರೆ. ಗಂಗೆಯನ್ನು ಕ್ಲೀನ್ ಮಾಡೋ 1ನೇ ಹಂತ, 2ನೇ ಹಂತ, 3ನೇ ಹಂತ ಈ ಥರ ಮಾಡಿಕೊಂಡು ಹೆಚ್ಚು ಕಮ್ಮಿ ಈಗ 40,000 ಕೋಟಿ ಹತ್ತತ್ರ ಬಂದಿದೆ. ಆದರೆ ಗಂಗೆ ಮಾತ್ರ ಕ್ಲೀನ್ ಆಗಿಲ್ಲ. ನಮಾಮಿ ಗಂಗಾ ಈ ಯೋಜನೆಯಲ್ಲೂ ಕೂಡ ಭ್ರಷ್ಟಾಚಾರ ತಾಂಡವವಾಗಿದೆ. ಏನೇನು ಶುದ್ಧೀಕರಣ ಘಟಕಗಳನ್ನಂತ ಮಾಡಿದ್ರಲ್ಲ, ಅದ್ಯಾವುದೂ ಕೆಲಸ ಮಾಡ್ತಾ ಇಲ್ಲ, ಅವ್ಯಾವುದೂ ಗುಣಮಟ್ಟದಲ್ಲ, ಅದ್ಯಾವುದು ಆ್ಯಸ್ ಪರ್ ಸ್ಪೆಸಿಫಿಕೇಶನ್, ಅಂದರೆ ಇವರು ಯಾವ ಮಾನದಂಡಗಳನ್ನು ಹೇಳಿರ್ತಾರೆ ಆ ಥರ ಇಲ್ಲ. ಅದ್ಯಾವುದು ಕೂಡ ಉನ್ನತ ಗುಣಮಟ್ಟದಲ್ಲವೇ ಅಲ್ಲ. ಅದರ ರಿಪೇರಿಗೆ ಮತ್ತೆ ಖರ್ಚು, ಮತ್ತೆ ಹೊಸ ಪ್ರಪೋಸಲ್, ಮತ್ತೆ ಹೊಸ ಅಪ್ಲಿಕೇಶನ್, ಮತ್ತೆ ಹೊಸ ಸ್ಯಾಂಕ್ಷನ್.
ಇದು ನಮಾಮಿ ಗಂಗೆ ಹೆಸರಿನಲ್ಲಿ ನಡೀತಾ ಇರುವಂಥ ಹಗಲು ದರೋಡೆ. ಧರ್ಮದ ಹೆಸರಿನಲ್ಲಿ ಗೆದ್ದು ಧರ್ಮ ಜಾಗೃತಿಗಾಗಿ ಧರ್ಮದ ಕೆಲಸವನ್ನೇ ಹೆಚ್ಚು ಮಾಡ್ತಾ ಇರುವಂಥ ಮಾನ್ಯ ನರೇಂದ್ರ ಮೋದಿ ಸಂಸತ್ತಿಗಿಂತ ಅಥವಾ ಅವರು PMOಗಿಂತ ಅಂದರೆ ಪ್ರೈಮ್ ಮಿನಿಸ್ಟರ್ ಆಫೀಸ್ಗಿಂತ ಹೆಚ್ಚಾಗಿ ದೇವಸ್ಥಾನಗಳಲ್ಲಿ ಇರ್ತಾರೆ. ಪೂಜಾರಿಗಳಿಗಿಂತ ಹೆಚ್ಚಾಗಿ ದೇವಸ್ಥಾನದಲ್ಲಿ ಸಮಯವನ್ನು ಕಳೀತಾರೆ, ಪೂಜೆಯನ್ನು ಮಾಡ್ತಾರೆ ನರೇಂದ್ರ ಮೋದಿ. ಆದರೆ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ನಮಾಮಿ ಗಂಗೆ ಅನ್ನುವಂಥ ಯೋಜನೆ ಈ ರೀತಿ ಹಳ್ಳ ಹಿಡಿದಿದ್ದು ಮಾತ್ರ ದುರಂತವೇ ಸರಿ. ಈ ಸರ್ಕಾರಗಳು ಇನ್ನಾದರೂ ಎಚ್ಚೆತ್ತುಕೊಳ್ತಾರೆ. ಹಣ ಹೊಡೆಯೋದಕ್ಕೋಸ್ಕರ ಇಂದು ಈ ರೀತಿಯ ಯೋಜನೆಗಳನ್ನು ರೂಪಿಸಬೇಕು. ಅದು ಎಷ್ಟು ಸರಿ? ಜನರ ಭಾವನೆಗಳ ಜೊತೆಗೆ ಚೆಲ್ಲಾಟ ಆಡಿ ಗೆದ್ದು ಬಂದಂಥ ರಾಜಕಾರಣಿಗಳು ಜನರ ಭಾವನೆಗೆ ಹತ್ತಿರವಿರುವ ವಿಷಯದಲ್ಲಿ ಈ ರೀತಿ ಕೊಳ್ಳೆ ಹೊಡಿತಾರೆ. ಧರ್ಮ ಸಂಕಷ್ಟದಲ್ಲಿರೋದು ಏನು ನಾವು ನೀವು ಅರ್ಥ ಮಾಡ್ಕೊಳ್ಬೇಕಿದೆ. ಇದಾಗಿತ್ತು ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.